ಕೋಟೆ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವ ಫೆಬ್ರವರಿ ತಿಂಗಳಲ್ಲಿ ನೆರವೇರ್ತಾ ಇದೆ. ಬಿಸಿಲಿನ ತಾಪಮಾನ ಕೂಡ ಜಾಸ್ತಿ ಇದೆ. ಆದರೂ ಕೂಡ ಬಿಸಿಲನ್ನು ಲೆಕ್ಕಿಸದೆ ಜನರು ಭಕ್ತಾದಿಗಳು ಆಗಮಿಸಿ ದೇವಿಯ ದರ್ಶನವನ್ನು ಪಡಿತಾ ಇದ್ದಾರೆ. ಬಂದಂತಹ ಭಕ್ತಾದಿಗಳಿಗೆ ಗಾಂಧಿ ಬಜಾರ್ನ ಒಳಭಾಗದಲ್ಲಿ ಪಾನಕ, ನೀರಿನ ವ್ಯವಸ್ಥೆ, ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆ ಇಲ್ಲಿ ಶಿವಪ್ಪ ನಾಯಕ ಸ್ಟ್ಯಾಚ್ಯೂ ಬಳಿ ಜೊತೆಗೆ ಮಹಾದ್ವಾರದ ಹತ್ತಿರ ಬರುವಂತಹ ಭಕ್ತಾದಿಗಳಿಗೆ ನೀರನ್ನು ವಿತರಿಸ್ತಾ ಇದ್ದಾರೆ. ಸೂಡಾ ಅಧ್ಯಕ್ಷರು ಜೊತೆಗೆ ಗಂಗೋತ್ರಿ PU ಕಾಲೇಜಿನ ಅಧ್ಯಕ್ಷರು ಆದಂತಹ HS ಸುಂದರೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನೆರವೇರ್ತಾ ಇದೆ. ನೀವು ಹೇಗೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದೀರಾ? ಇಲ್ಲ, ಪ್ರತಿ ಟೈಮು ಕೂಡ ಮಾರಿಕಾಂಬಾ ಜಾತ್ರೆ ಭಾಳ ಜೋರಾಗಿ ನಡೀತದೆ. ಅದು ಇಡೀ ಜಿಲ್ಲೆಯ ಜನಕ್ಕೆ ಒಂದು ಮಾರಿಕಾಂಬಾ ದೇವಿಯ ಆಶೀರ್ವಾದ ಬೇಕಾಗಿದೆ. ಆಮೇಲೆ ಇವತ್ತು ಶಿವಮೊಗ್ಗ ನಗರದಲ್ಲಿ ಗ್ರಾಮ ದೇವತೆ ಆಗಿರೋದ್ರಿಂದ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಸಣ್ಣ ಸಣ್ಣ ಮಕ್ಕಳುಗಳು ಕರ್ಕೊಂಡು ದೇವಿ ದರ್ಶನ ಮಾಡ್ತಕ್ಕಂಥದ್ದು, ಮಡ್ಲಕ್ಕಿ ಸಲ್ಲಿಸ್ತಕ್ಕಂಥದ್ದು, ಬೇರೆ ಬೇರೆ ಪೂಜೆಗಳನ್ನು ಈಗಾಗಲೇ ಹೇಳ್ಕೊಂಡಿರ್ತಾರೆ. ಹಾಗಾಗಿ ಇವತ್ತು ಇಡೀ ಜಿಲ್ಲೆಯಿಂದ ಸಾವಿರಾರು ಜನ ಅಂದರೆ ಲಕ್ಷ ಜನ ರೀಚ್ ಆಗುತ್ತೆ. ಅದು ಈ ಬಾರಿ ಅತ್ಯಂತ ಅದ್ಭುತವಾಗಿ ಭಾಳ ಗ್ರ್ಯಾಂಡಾಗಿ ಇವತ್ತಾಗಿದೆ. ಎಲ್ಲ ಯುವಕರುಗಳು ಕೂಡ ಇದರಲ್ಲಿ ಭಾಳಷ್ಟು ಜನ ಭಾಗವಹಿಸ್ತಾರೆ. ತಾವು ನೋಡಿದ್ದೀರಿ ಈಗಾಗಲೇ ಒಂದು ಟಗರು ಕಾಳಗ ಇರ್ಬೋದು, ಕ್ರಿಕೆಟ್ ಟೂರ್ನಮೆಂಟ್ ಇರ್ಬೋದು, ಅಮ್ಮನವರ ಹೆಸರಿನಲ್ಲಿ ಅಂದರೆ ದೇವಿಯ ಏನೋ ಒಂದು ಜಾತ್ರೆಗೆ ಎಲ್ಲ ಜನನೂ ಸಾರ್ವಜನಿಕರು ಭಾಗವಹಿಸಲಿಕ್ಕೆ ಬೇಕಾದಂಥ ಯುವಕರು ಕೂಡ ಭಾಳಷ್ಟು ಈ ಸರ್ತಿ ಇನ್ವಾಲ್ವ್ ಆಗಿದ್ದಾರೆ. ಹಾಗಾಗಿ ಇದು ಭಾಳ ಜೋರಾಗಿ ನಡೀತಾ ಇದೆ. ಇವತ್ತು ಈಗಾಗಲೇ ಬಿಸಿಲಿನ ತಾಪಮಾನ ಹೆಚ್ಚಿದೆ ಮತ್ತು ಎಲ್ಲರೂ ಕ್ಯೂನಲ್ಲಿ ಹೋಗಬೇಕಾದ್ರಿಂದ ಸಂಜೆವರೆಗೂ ಅವರು ರಾತ್ರಿ ತನಕನೂ ಆಗುತ್ತೆ ಹೆಚ್ಚು ಕಮ್ಮಿ. ಹಾಗಾಗಿ ಅವರಿಗೆ ನಾವಿವತ್ತು ಈ ಬಿಸಿಲಿನ ತಾಪಮಾನಕ್ಕೆ ನಮ್ಮ ಸ್ನೇಹಿತರುಗಳು ನಾವೆಲ್ಲರೂ ಸೇರಿ ಇವತ್ತು ಒಂದು ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿ ಜನಗಳಿಗೆ ನೀರು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ಆ ದೇವಿಯ ಆಶೀರ್ವಾದ ಜಿಲ್ಲೆಯ ಜನಕ್ಕೆ ಸಿಗಲಿ ಮತ್ತು ಒಳ್ಳೆಯ ಮಳೆ ಬೆಳೆ ಎಲ್ಲ ಆಗಲಿ, ಆರೋಗ್ಯ ಭಾಗ್ಯ ಎಲ್ಲವನ್ನೂ ಭಕ್ತಾದಿಗಳಿಗೆ ಆ ತಾಯಿ ಕರುಣಿಸಲಿ ಅಂತೇಳಿ ಮನವಿ ಮಾಡ್ಕೊಳ್ತೀವಿ. ಕೇಳಿದ್ರಲ್ಲ, ಇದಿಷ್ಟು HS ಸುಂದರೇಶ್ ಅವರ ಮಾತು. ಬರುವಂತಹ ಭಕ್ತಾದಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ನೀರಿನ ವ್ಯವಸ್ಥೆಯನ್ನು ಇಲ್ಲೇ ಕೂತು ಸ್ವತಃ ಅವರೇ ಹಂಚ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ, ಕನ್ನಡ ಮೀಡಿಯಂ 24x7.